ಲಾಲ್ಬಾಗ್ ಲೋಗೋ. ಸೊ ಈಗ ತಾನೇ ಲಾಲ್ಬಾಗ್ ಬಂದಿವಿ. ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಘಟಿಯ ಹಾಳಾಗಿ ಬಿದ್ದು ಹೋಗೈತಿ. ಎಕ್ಸಾಮ್ ಫುಲ್ ಹಾಳಾಗಿ ಬಿದ್ದು ಹೋಗೈತಿ. ಏನು ಬರ್ತಿಲ್ಲ ಎಕ್ಸಾಮ್ನಾಗ. ಓಯ್ ಓಯ್ ಲಾಲ್ಬಾಗ್ನಾಗ ಮೋಸ್ಟ್ ಎಕ್ಸ್ಪೆನ್ಸಿವ್, ಮೋಸ್ಟ್ ಏನಂತಾರಲ್ಲ ಇಂಗ್ಲೀಷ್ನಾಗ, ಎಕ್ಸ್ಪೆನ್ಸಿವ್ ಅಲ್ಲ, ಎಕ್ಸ್ಪೆನ್ಸಿವ್ ಐತಿಹಾಸಿಕ ಒಳ್ಳೆ ಗಾಜಿನ ಹೌಸ್. ಇದನ್ನ ಮೋಸ್ಟ್ಲಿ ರಿಪೇರಿ ಮಾಡ್ತಿರ್ಬೋದು ಇಲ್ಲ ಲಾಲ್ಬಾಗ್ನ. ಸರ್ ಇದ್ರ ಒಳಗೆ ಹೋಗ್ಬೋದ್ರಿ? ಅಲ್ಲ ಇಲ್ಲ ಹೊರಗಿನ ನೋಡಿ ಬಂದ್ಬಿಟ್ಟು. ಓಕೆ ಓಕೆ, ಹೊರಗಡೆ ಗಾಜಿನ ಒಳಗೆ ಏನೈತಿ ಒಳಗೆ? ಶನಿವಾರ ಅಷ್ಟೇ ಸರ್. ಲೈಟಿಂಗ್ ಹೌಸ್. ಇದ್ರೊಳಗೆ ಒಂದು ಬೆಟ್ಟವಿತ್ತು. ಆ ಬೆಟ್ಟದ ಮೇಲಿಂದ ಬೆಂಗಳೂರು ತುಂಬ ಸೊಗಸಾಗಿ ಕಾಣುತ್ತಿತ್ತು. ವ್ಯೂ ಪಾಯಿಂಟು ಅಂದರೆ ಬಿಲ್ಡಿಂಗ್ಗಳು ಕಾಣುತ್ತಿದ್ದು. ಕೆಂಪೇಗೌಡರು ಕಟ್ಟಿಸಿರುವ ಗೋಪುರವನ್ನು ನೀವು ನೋಡ್ತಿರ್ಬೋದು, ಮುಂದೆ ಕಾಣ್ತಾ ಇದೆ. ನ್ಯಾಷನಲ್ ಜಿಯೋಗ್ರಫಿ ಮೂಮೆಂಟ್. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಬೆಂಗಳೂರ್ದು. ಇಲ್ಲಿಂದ ವ್ಯೂ ಬೆಂಕಿ ಕಾಣುತ್ತೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಎಲ್ಲಿ ಬೇಕಾದ್ರೂ ತಲೆ ನೆತ್ತಿ ಉರಿ ಆಗ್ತಿತ್ತು ಬಿಸಿಲು ಒಳಗೆ. ಅಷ್ಟು ಬಿಸಿಲಿತ್ತು. ಇಲ್ಲೇ ಮ್ಯಾಗ ನೋಡ್ತಿರ್ಬೋದು ಎಷ್ಟು ಬಿಸಿಲಿತ್ತು ಅಂತೇಳಿ. ಎಲ್ಲರೂ ದಗ 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 ಉರಿ ಆಗ್ತೈತಿ. ಸೂರ್ಯ ಫುಲ್ ಪಳ 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 ಹೊಳೆ ಆಗುತ್ತಾನೆ ಹಂಗೆ. ಇದು ಕೆಂಪೇಗೌಡರು ಕಟ್ಟಿಸಿರುವ ಗೋಪುರ. ಇಲ್ಲಿ ಮಿನಿ ಪ್ಲ್ಯಾನೆಟ್ಸ್ ಸತ ಇದ್ದು ಹೇಗಿದಾವೆ ಅಂತ ನೋಡ್ಬಿಟ್ಟಿರ್ಬೋದು. ಅಂದರೆ ಮೆಚೂರ್ ಆಗ್ಯಾವ, ಸಣ್ಣ ವಯಸ್ಸಿನಾಗ ದೊಡ್ಡ ಮೆಚೂರ್ ಆಗ್ಯಾವ, ಆ ರೀತಿ ಕಾಣಿಸ್ತಾ ಇದ್ದಾವೆ. ಅಂದರೆ ಸಣ್ಣ ವಯಸ್ಸಿನಾಗ ಮೆಚೂರ್ ಆಗ್ಯಾವ, ಆ ರೀತಿ ಕಾಣಾಗುತ್ತಾವೆ. ಆ ರೀತಿ ಪ್ಲ್ಯಾನೆಟ್ಸ್ಗಳಿದಾವೆ ಇಲ್ಲಿ. ಸಣ್ಣ ಸಣ್ಣ ಗಿಡ ಎಷ್ಟು ಮೆಚೂರ್ ಆಗಿ ಬೆಳೆದಾವೆ ನೋಡಿ ಇಲ್ಲಿ. ಇಲ್ಲೊಂದು ಯಾಣ ರೀತಿಯಾಗಿ ಮಾಡಿಬಿಟ್ಟಾರೆ. ಇದು ಎಷ್ಟು ಸ್ಟೇಬಲ್ ಆಗಿ ಹೆಂಗೆ ನಿಂತೈತೆ ಅಂತೇಳಿ ಅದೇ ನನಗಿರೋ ಡೌಟ್. ಅದ್ರ ಮೇಲೆ ಮತ್ತೆ ಗಿಡ ಮರಗಳು ಎಷ್ಟು ಬೆಳೆದಾವೆ ನೋಡಿ ಸಣ್ಣ ಸಣ್ಣದಾಗಿ. ನಮ್ಮ ಮೆಟ್ರೋಗೆ ಬಂದೀವಿ. ಆಕ್ಸಿಲೇಟರ್ನಾಗ ಹೋಗೋತಿ. ಹಳ್ಳಿ ಹೈದ್ರು ಮೆಟ್ರೋಗೆ ಬಂದರು. ಲಾಲ್ಬಾಗ್ ನೋಡಿ ಡೈರೆಕ್ಟ್ ಮೆಟ್ರೋ ಕಡೆ ಬಂದು ಈ ಕಡೆಯಿಂದ ವಿಧಾನಸೌಧೆಗೆ ಹೋಗಿ ಮತ್ತು ಅಲ್ಲಿಂದ ಎಲ್ಲಿ ಹೋಗಿ ಗೊತ್ತಿಲ್ಲ. ಮತ್ತು ಅಲ್ಲಿಂದ ಊರಿಗೆ ಬಿಟ್ಬಿಡ್ದೆ. ಯಾಕಂದ್ರೆ ನಮಗೆ ಸಾಕಾಗೈತಿ, ಎಕ್ಸಾಮ್ ಕರೆಕ್ಟ್ ಆಗಿಲ್ಲ. ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ಆನ್ಸರ್ ಬಿಟ್ಬಿಟ್ಟಾರೆ. ಅದನ್ನು ನೋಡಿ ಮೂಡ್ ಆಫ್ ಆಗ್ಬಿಟ್ಟೈತಿ ಬಸ್ಗಳು. ಇಲ್ಲಿ ಬಂದಿದ್ದು ಮೆಟ್ರೋ ಸ್ಟೇಷನ್ ಹಳ್ಳಿ ಹೈದ್ರೆ ನಾವು ಮೆಟ್ರೋ ಬಂದೀವಿ. ಟಿಕೆಟ್ ತೊಗೊಂಡಿವಿ. ಇದೆಂಥದ್ದು ₹1 ಕೊಟ್ಬಿಟ್ಟಾರೆ. ವಿಧಾನಸೌಧದ ಇದು ಐತಿ ಇಲ್ಲಿ ನೋಡ್ತಿರ್ಬೋದು. ಯಾವ ರೀತಿ ಗೊತ್ತಿಲ್ಲ. ಸರ್ ವಾಟ್ ಇಸ್ ದಿಸ್? ವಾಟ್ ಕ್ಯಾನ್ ಯು ಡೂ ದಿಸ್? ಇಲ್ಲಿಂದ ಹೋಗೋದು ಗೊತ್ತಿಲ್ಲ ಮುಂದೆ. ಓಹೋ ಈ ಕಡೆ ಇದ್ರ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಬರೀ ಇದ್ರ ಹೆಂಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಒತ್ತದ ಭಾಳ ಹೋಗ್ತೀವಿ. ಎಂಥದ್ದು ಗೊತ್ತಿಲ್ಲ ಹೆಂಗೆ ಮಾಡ್ಬೇಕಂತೇಳಿ. ಎಲ್ಲ ನೋಡಿ ನಮ್ಗೆ ಹುಚ್ಚರ ಥರ ಮಾಡಾವ್ತಾರ ಅಂತ ತಿಳ್ಕೊಂಬಿಟ್ಟಾರೆ. ಮೆಟ್ರೋ ಎಷ್ಟು ಕ್ಯಾಂಡಿ ಫುಲ್ ರಶ್. ಜನ ಫುಲ್ ರಶ್. ಹಿಂಗಾನು अरे नंबर क्या हो स्पेसिफिकली नंबर सर नंबर कितना ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. विधानसौधा मेट्रो नंबर विधानसौधा मेट्रो नंबर हाँ
ನಾನ್ ಸ್ಟಾಪ್ ಅವ್ರೆ ಅಯ್ಯೋ ಜನ ಆಂಟಿ ಆಂಟಿ ಸರ್ ವಿಧಾನಸೌಧ ಹೋಗ್ಬೇಕು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ಹೇಳಿದ್ಮೇಲೆ ನಮಗೆ ಅಲ್ಲಿ ತುಂಬ ಜನ ಅಂದರೆ ತುಂಬ ಜನ ಕಂಡಿದ್ದಾರೆ. ನಡೆಯೋಕ್ಕೆ ಸಹ ಜಾಗ ಇರಲಿಲ್ಲ, ಅಷ್ಟು ಜನರು ಇಲ್ಲಿ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ನಮಗೆ ಕಂಡಿದ್ದಾರೆ. ಈಗ ತಾನೇ ವಿಧಾನಸೌಧಕ್ಕೆ ಬಂದು ಆಗಿವಿ. TV9 ಇದ್ದಾರೆ ಇಲ್ಲಿ. ಏನ್ರಿ ಮೀಡಿಯಾದವ್ರಿಗೆ ನೋಡಿದ ಮೇಲೆ ಈ ರೀತಿ ಡೈಲಾಗ್ಸ್ ಹೊಡಿಬೇಕಂತೇಳಿ ನನಗೇನೋ ಕ್ಯೂರಿಯಾಸಿಟಿ. TV9 ಭಾಷಣ ಮಾಡಾವ್ತಾರೆ, ಎಂಥದ್ದು ಮಾತಾಡೋದ್ರ ಗೊತ್ತಿಲ್ಲ, ಬಟ್ ಭಾಷಣ ಮಾಡಾವ್ತಾರೆ ಅವರು ಆಗ್ಲಿಂದ. TV9 ಏನೋ TV ಕನ್ನಡ ಮೀಡಿಯಾರೇನೋ. ವಿಧಾನಸೌಧ ಬಂದಿವ್ರಿ ನಾವು. ಬಂದೀವಿ, ಭಾಳ ಮಂದಿ ನಿಂತಾರ. ಕರ್ನಾಟಕ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ನ ನೀವು ನೋಡ್ತಿರ್ಬೋದು, ಅಷ್ಟು ಜನ ಬಂದಿದ್ರು ಇಲ್ಲಿ ಎಕ್ಸಾಮ್ ಬರೆಯೋಕ್ಕೆ. ಸ್ಲೀಪರ್ನಲ್ಲಿ ಸಹ ಜಾಗ ನಮ್ಗೆ ಇರಲಿಲ್ಲ ಕುಂದ್ರಕ್ಕೆ. ಕಿಟಕಿನಲ್ಲಿ ಸಹ ಹುಡುಗರು ಸಹ ಜಿಗದ್ ಒಳಗೆ ನುಗ್ಗಾಗ್ತಿದ್ರು. ಸ್ಲೀಪರಲ್ಲೂ ಫುಲ್ ತುಂಬ ಹೋಗ್ಬಿಟ್ಟಿತ್ತು. ಅಷ್ಟು ಜನ ಬಂದಿದ್ರು ಎಕ್ಸಾಮ್ ಬರೆಯೋಕ್ಕೆ. ನಾವು ನಿಂತು ಬಂದೀವಿ.